ಎಲ್ರಿಗೂ ನಮಸ್ಕಾರ. ನನಗೆ ನಾಗತಿಹಳ್ಳಿ ಸರ್ ಕಾಲ್ ಮಾಡಿ ಆಫೀಸಿಗೆ ಕರೆದ್ರು. ಅವ್ರು ಫಸ್ಟ್ ಹೇಳಿದ್ದು ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಅಮೆರಿಕಾ 2 ಅಂತ. ಆವಾಗಲೇ ನಾನು ಮೆಂಟಲಿ ಇದು ಎಸ್ ಹೇಳ್ತೀನಿ ಅಂತ ಫಿಕ್ಸ್ ಆದೆ. ಬಿಕಾಸ್ ಅಮೆರಿಕಾ ನಂಗೆ ಇನ್ನೂ ನೆನಪಿದೆ. ನಾನು ಥಿಯೇಟರ್ಗೆ ಹೋಗಿ ನೋಡಿದ್ದೆ. ಆ ಟೈಮಲ್ಲಿ ಎಲ್ಲರೂ ಅಮೆರಿಕಾ ನೋಡ್ಬೋದು ಅಂತ ಥಿಯೇಟರ್ಗೆ ಹೋದರು. ಬಟ್ ಸಿನಿಮಾಯಿಂದ ಆಚೆ ಬರ್ತಾ ಸೂರ್ಯ, ಭೂಮಿ ಮತ್ತು ಶಶಾಂಕ್ನ ಮನಸ್ಸಲ್ಲಿ ಇಟ್ಕೊಂಡು ವಾಪಸ್ ಬಂದರು. ಆ್ಯಂಡ್ ಅವ್ರು ಇನ್ನೂ ಮನಸ್ಸಲ್ಲೇ ಇದ್ದಾರೆ ಕನ್ನಡ ಪ್ರೇಕ್ಷಕರದು. ಆ್ಯಂಡ್ ಆ ಸೋಲ್ ಆಫ್ ದ ಫಿಲ್ಮ್ ಏನಿದೆ, ಸರ್ ನನಗೆ ಕತೆ ಹೇಳಿದಾಗ ಈ ಸಿನಿಮಾದಲ್ಲೂ ಆ ಸೋಲ್ ಹಾಗೇ ಇದೆ. ಆ್ಯಂಡ್ ನಾನು ಟೈಟಲಲ್ಲಿ ಎಸ್ ಅನ್ಬೇಕು ಅಂದ್ಕೊಂಡವನು ಕತೆ ಕೇಳಿದಾಗಲೇ ಡೆಫಿನೆಟ್ಲಿ ಇದನ್ನು ನಾನು ಮಾಡಲೇಬೇಕು ಅಂತ ಅಂದ್ಕೊಂಡೆ. ಪ್ರತಿ ಸಲ ನಾನು ಯು ಎಸ್ಗೆ ಹೋದಾಗ, ನನ್ನ ಫ್ಯಾಮಿಲಿ ಯು ಎಸ್ ಅಲ್ಲಿರೋದು, ಸೊ ಪ್ರತಿ ಸಲ ನಾನು ಯು ಎಸ್ಗೆ ಹೋದಾಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆ್ಯಂಡ್ ಅವಾಗ ಅಮೆರಿಕಾ 2 ಅಂದಾಗ ತುಂಬ ಎಕ್ಸೈಟ್ ಆಗ್ತಾರೆ. ಬಿಕಾಸ್ ಹಲವಾರು ಜನ ಅಮೆರಿಕಾ ಸಿನಿಮಾ ನೋಡಿ ಅಮೆರಿಕಾಗೆ ಹೋದವರಿದ್ದಾರೆ. ಆ್ಯಂಡ್ ಅಲ್ಲಿ ತುಂಬ ಕಾಯ್ತಾ ಇದ್ದಾರೆ ಅಮೆರಿಕಾ 2 ಸಿನಿಮಾ ನೋಡೋಕ್ಕೆ. ಸೊ ಐ ಆಮ್ ಆಲ್ಸೋ ವೆರಿ ಎಕ್ಸೈಟೆಡ್. ಹಾಗೆ ನಾಗತಿಹಳ್ಳಿ ಸರ್ ಬಗ್ಗೆ ಹೇಳಬೇಕಾದ್ರೆ, ಈಗ ಸ್ಟೇಜಲ್ಲಿ ಅವರೊಂದು 10-15 ಮಿನಿಟ್ಸ್ ಹಳೆ ಕತೆಗಳಿಂದ ಹೊಸ ಕತೆ ಹೇಗೆ ಹುಟ್ಟುತ್ತೆ ಅಂತ ಒಂದು ಹೇಳಿದ್ರಲ್ಲ, ಅದು ಅಷ್ಟೇ ಇಂಟ್ರೆಸ್ಟಿಂಗ್. ಅವರ ಪ್ರತಿ ದಿನ ಸೆಟ್ಟಲ್ಲಿ ಅವ್ರು ಮಾತಾಡೋದು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅಷ್ಟೇ ಹೊಸ ವಿಷಯಗಳು ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ನನಗೆ ಆ್ಯಸ್ ಅ ಪರ್ಫಾರ್ಮರ್, ಆ್ಯಸ್ ಅ ಆ್ಯಕ್ಟರ್ ತುಂಬ ಖುಷಿ ಇದೆ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು. ಬಿಕಾಸ್ ಅವರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದು. ಅವರು ಇಮೋಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಆ್ಯಂಡ್ ಅವರ ಬರವಣಿಗೆ ತುಂಬ ಚೆನ್ನಾಗಿದೆ. ಅಂದರೆ ಡೈಲಾಗ್ಸ್ ಇರ್ಬೋದು, ಕೆಲವೆಲ್ಲ ವರ್ಡ್ಸ್ CA ಅವ್ರು ಹೇಳಿದ್ರು, ನಾನು ಕೇಳಿರಲಿಲ್ಲ. ನಾನು ಸರ್ ಹತ್ರ, ಸರ್ ಇದೇನು ಸರ್ ಇದು ವರ್ಡ್ ಅಂತ ಕೇಳ್ತಾ ಇದ್ದೆ. ಸೊ ನಮಗೂ ಒಂದು ಕಲಿಯೋವಂಥ ಒಂದು ಅವಕಾಶ. ಆ್ಯಂಡ್ ಅಷ್ಟು ಲೆಜೆಂಡರಿ ಆ್ಯಕ್ಟರ್ಸ್ನ ಡೈರೆಕ್ಟ್ ಮಾಡಿದವರು, ಅಷ್ಟೊಂದು ಅವರ ಪ್ರತಿ ಸಿನಿಮಾನು ಕೊಂಡೋದ ಇರ್ಬೋದು, ಬಾನಲೆ ಮಧುಚಂದ್ರಕ್ಕೆ ಇರ್ಬೋದು, ಇದೆಲ್ಲ ಪಾಪ್ ಕಲ್ಚರ್, ಅಂದರೆ ಕಲ್ಟ್ ಕ್ಲಾಸಿಕ್ಸ್. ಅಮೆರಿಕಾ ಇರ್ಬೋದು. ನಾನು ಯಾವುದೇ ಹಿಲ್ ಸ್ಟೇಷನ್ಗೆ ನನ್ನ ವೈಫ್ನ ವೆಕೇಷನ್ಗೆ ಕರ್ಕೊಂಡೋದ್ರೆ ಬಾನಲಿ ಮಧುಚಂದ್ರಕ್ಕೆ ಥರ ಏನು ಮಾಡಲ್ಲ ತಾನೆ ಅಂತಾಳೆ. ಸೊ ಸರ್ದು ಬೆಸ್ಟ್ ಕ್ವಾಲಿಟಿ ಏನಂದರೆ, ಈಗ ಅವ್ರು ಹೇಳಿದ್ರು ಯಾವ ಕತೆನೂ ಹೊಸದಲ್ಲ, ಎಲ್ಲ ಹಳೆ ಕತೆಗಳಿಂದನೇ ಹೊಸ ಕತೆಗಳು ಹುಟ್ಟೋದು ಅಂತ. ನಾನೆಲ್ಲೋ ಓದಿದ್ದೆ, ಆಲ್ ಪಾಸಿಬಲ್ ಸ್ಟೋರೀಸ್ ಹ್ಯಾವ್ ಬಿನ್ ಟೋಲ್ಡ್ ಬಟ್ ನಾಟ್ ಬೈ ಯು. ಸೊ ಸರ್ದು ಎಲಿಮೆಂಟ್ ಇದೆಯಲ್ಲ, ಯು ಅನ್ನೋ ಎಲಿಮೆಂಟ್, ಅವರ ಬೈ ಹಾರ್ಟ್ ಈಸ್ ವೆರಿ ಯಂಗ್, ಪ್ರಾಬ್ಲಿ ಯಂಗರ್ ದೆನ್ ಆಲ್ 3 of us. ಬಿಕಾಸ್ ತುಂಬ ಜನ ಇದನ್ನು ಮೆನ್ಷನ್ ಮಾಡಿದ್ರು. ನಾವು ಆ ಚಳಿಯಲ್ಲಿ, ಆ ಮಳೆಯಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಸರ್ಗಿದ್ದಿದ್ದಂಥ ಎನರ್ಜಿ ನಮ್ಮಲ್ಲಿ ಯಾರಲ್ಲೂ ಇರಲಿಲ್ಲ. ಒಂದು ಮಗು ಥರ ಅವರು ಪ್ರತಿ ಸೀನ್ನ ಎಕ್ಸ್ಪ್ಲೇನ್ ಮಾಡೋ ರೀತಿ ಇರ್ಬೋದು, ಅದರಲ್ಲಿ ಏನು ಎಕ್ಸಾಕ್ಟ್ಲಿ ಈಗ ನಾವು ಪರ್ಫಾರ್ಮ್ ಮಾಡಿದಾಗ ಏನೋ ಒಂದು ಮಿಸ್ ಆಗುತ್ತೆ, ಅವ್ರು ಬಂದ ಆ ಇಮೋಷನ್ ಏನು ಬೇಕು. ಬಿಕಾಸ್ ಹಿ ಈಸ್ ವೆರಿ ಫೋಕಸ್ಡ್ ಆನ್ ದ ಕ್ಯಾರೆಕ್ಟರ್ ಆರ್ಕ್. 3 ಜನಕ್ಕೂ ತುಂಬ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಆರ್ಕ್. ಆ್ಯಂಡ್ ಅದನ್ನು ಎಕ್ಸ್ಪ್ಲೇನ್ ಮಾಡಿ ನಮ್ಮ ಹತ್ರ ದ ಬೆಸ್ಟ್ ತರಿಸಿದ್ದಾರೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನನ್ನ ಕೋ ಆರ್ಟಿಸ್ಟ್ ಶಾನ್ವಿ ಆ್ಯಂಡ್ ಪೃಥ್ವಿ. ಐ ಥಿಂಕ್ ಶಾನ್ವಿ ರೀಸೆಂಟ್ ಟೈಮ್ಸಲ್ಲಿ ಒನ್ ಆಫ್ ದ ಬೆಸ್ಟ್ ರೋಲ್ಸ್ ದಟ್ಸ್ ಬೀನ್ ರಿಟರ್ನ್ ಫಾರ್ ಅ ಫೀಮೇಲ್ ಇದು ಅಂತ ಅನ್ಕೋತೀನಿ ನಾನು. ಆ್ಯಂಡ್ ಅಷ್ಟೇ ಅದ್ಭುತವಾಗಿ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ತುಂಬ ಚಾಲೆಂಜಿಂಗ್ ರೋಲ್ ಆ್ಯಂಡ್ ತುಂಬ ಕಮಿಟೆಡ್ ಆ್ಯಕ್ಟರ್. ತುಂಬ ತಲೆ ಕೆಡಿಸ್ಕೊಂಡು ಆ್ಯಕ್ಟಿಂಗ್ ಮಾಡ್ತಾಯಿದ್ರು. ತುಂಬ ನನ್ನ ಕ್ಯಾರೆಕ್ಟರ್ ಈ ಥರ ಬಿಹೇವ್ ಮಾಡಲ್ಲ, ನನ್ನ ಕ್ಯಾರೆಕ್ಟರ್ ಈ ಥರ ಮಾಡಲ್ಲ ಅಂತ ತಲೆ ಕೆಡಿಸ್ಕೊಂಡು ಪ್ರತಿ ಸೀನಲ್ಲೂ ಆ್ಯಕ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಪೃಥ್ವಿ, ಐ ಥಿಂಕ್ ಹಿ ಈಸ್ ಆಲ್ಸೋ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ. ಅವರು ಫಸ್ಟ್ ಡೇ ನಾನು ಮೀಟ್ ಮಾಡಿದವ್ರನ್ನ US ಅಲ್ಲೇ. ಅದಕ್ಕಿಂತ ಮುಂಚೆ ನಾವೆಲ್ಲೂ ಮೀಟ್ ಮಾಡಿರಲಿಲ್ಲ ಅನ್ಸುತ್ತೆ, ಬಟ್ ಫಸ್ಟ್ ಡೇನೇ ನಾವು ಫ್ರೆಂಡ್ಸ್ ಆಗೋದ್ವಿ. ಆ್ಯಂಡ್ ತುಂಬ ಬೇಗ ಕನೆಕ್ಟ್ ಆದ್ವಿ, ತುಂಬ ಕ್ಲೋಸ್ ಆದ್ವಿ. ಆ್ಯಂಡ್ ಥ್ರೂ ಔಟ್ ದ ಜರ್ನಿ ನಾವೆಲ್ಲೇ ಯಾವುದೇ ಲೊಕೇಶನ್ಗೆ ಹೋಗೋದಾದ್ರೂ 3 ಜನನೂ ಜೊತೆಗೆ ಟ್ರಾವೆಲ್ ಮಾಡ್ತಾಯಿದ್ವಿ. ಐ ಥಿಂಕ್ ಅದೂ ನಮ್ಮ ಬಾಂಡನ್ನ ಜಾಸ್ತಿ ಮಾಡ್ತು ಅನ್ಕೋತೀನಿ. ಆ್ಯಂಡ್ ನಾವು US ಇಂದ ವಾಪಸ್ ಬರಬೇಕಾದ್ರೆ ತುಂಬ ಬೇಜಾರಾಗಿದ್ದು ಪೃಥ್ವಿಗೇನೆ. ಬಿಕಾಸ್ ಅವ್ರಿಗೊಂದು ಕಾರ್ ಕೊಟ್ಟಿದ್ರು, ಫೋರ್ಡ್ ಮಸ್ಟ್ಯಾಂಗ್. ಅದನ್ನು ಬಿಟ್ಟು ಬರೋಕ್ಕೆ ತುಂಬ ನೋವಲ್ಲಿದ್ರು ಅದನ್ನು ಬಿಟ್ಟು ಬರಬೇಕಾದ್ರೆ. ಆ್ಯಂಡ್ ಅಫ್ಕೋರ್ಸ್ ಟೆಕ್ನಿಷಿಯನ್ಸ್, SK ರಾವ್, ಬ್ರಿಲಿಯಂಟ್ ಸಿನಿಮಾಟೋಗ್ರಾಫರ್. ನೀವು ವಿಜುವಲ್ಸ್ ಈ ಸಿನಿಮಾದು
ತುಂಬಾ ಚೆನ್ನಾಗಿದೆ. ಆರ್ಟ್ ಡೈರೆಕ್ಟರ್ ಹೇಳಿದಾಗೆ ಕಲರ್ ಪ್ಯಾಲೆಟ್ ಏನಿರಬೇಕು ಒಂದು ಫ್ರೇಮಲ್ಲಿ ಕಲರ್ಸು ಯಾವ ರೀತಿ ಇರಬೇಕು, ಲೈಟಿಂಗ್, ಎವ್ರಿಥಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಶ್ರೀ ಕ್ರೇಜಿ ಮೈಂಡ್ಸ್, ನಿಮಗೆ ನೀವೇ ಹೆಸರು ಇಟ್ಕೊಂಡಿದ್ದೀರಾ ಇಲ್ಲ ಬೇರೆಯವ್ರು ಇಟ್ಟಿದಾರ ಗೊತ್ತಿಲ್ಲ, ಬಟ್ ಅವ್ರ ಹೆಸರಿಗೆ ಕರೆಕ್ಟ್ ಆಗಿದ್ದಾರೆ ಅವರು. ಆ್ಯಂಡ್ ಡೈರೆಕ್ಷನ್ ಟೀಮ್ ಸಮೀರಾ, ಆಮೇಲೆ ನಿಸಾರ್ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ರು ಆನ್ ಸೆಟ್. ಆ್ಯಂಡ್ ಶೋಭಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀವು ಥ್ರೂ ಔಟ್ ದ ಫಿಲ್ಮ್ ನಮ್ಮನ್ನು ನೋಡ್ಕೊಂಡಿರುವಂಥ ರೀತಿ, ನಮ್ಮನ್ನು ಟ್ರೀಟ್ ಮಾಡಿದಂಥ ರೀತಿ, ವಿ ಫೆಲ್ಟ್ ಲೈಕ್ ವಿ ಆರ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಫ್ಕೋರ್ಸ್ ಐ ಆಮ್ ವೆರಿ ಎಕ್ಸೈಟೆಡ್, ಮನೋಮೂರ್ತಿ ಸರ್ ಮತ್ತೆ ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು. ಆ್ಯಂಡ್ ನಕುಲ್ ಅಫ್ಕೋರ್ಸ್ ಬ್ಯಾಕ್ಗ್ರೌಂಡ್ ಸ್ಕೋರ್. ಸೊ ಯಾ, ಐ ಥಿಂಕ್ ಯಾರನ್ನೂ ಮಿಸ್ ಮಾಡಿಲ್ಲ ಅನ್ಕೋತೀನಿ. ಇಲ್ಲ, ಕತೆ ಎಷ್ಟು ಬಿಟ್ಕೊಡ್ಬೋದು ನಂಗೆ ಗೊತ್ತಿಲ್ಲ. ಓಕೆ, ಮೈಕ್ ಕೊಡ್ತಾರಂತೆ ಸರ್. ನಾಲ್ಕು ಮಾತಾಡಿ ಆದಮೇಲೆ ಕಂಟಿನ್ಯೂ ಮಾಡುವ. ಓಕೆ, ಮಾತಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿರೂಪ್ ಸರ್.